ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಾರಾಷ್ಟ್ರದ ವಸಾಯಿ ಪ್ರದೇಶದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಭಾರೀ ಗಾಳಿ ಮಳೆಗೆ ರಸ್ತೆಗಳೇ ಮಾಯ, ಎಲ್ಲೆಲ್ಲೂ ನೀರೋ ನೀರು. ರಸ್ತೆಗಳು ಕಾಡಿಸ್ತಾ ಇಲ್ಲ, ಸಣ್ಣ ಪುಟ್ಟ ಮನೆಗಳಿಲ್ಲ, ರೈಲ್ವೆ ಟ್ರ್ಯಾಕ್ಗಳು ಮುಳುಗಡೆ, ಬ್ರಿಡ್ಜಸ್ ಕೂಡ ಮುಳುಗಡೆ ಆಗ್ಬಿಟ್ಟಿವೆ. ಜನವಸತಿ ಪ್ರದೇಶಗಳಲ್ಲಿ ಅಪಾಯಕಾರಿಯಾಗಿ ಹರಿತಾ ಇರುವಂತ ಮಳೆ ನೀರು. ಪ್ರವಾಹದ ಮಧ್ಯೆ ಸಂಚರಿಸೋದಕ್ಕೆ ಜನ ಹೆಣಗಾಡ್ತಾ ಇದ್ದಾರೆ. ಮನೆಯಿಂದ ಹೊರಬಾರದಂತೆ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕಾರಣ ಅಂತ ಪರಿಸ್ಥಿತಿ ಇದೆ, ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಆಗಲ್ಲ, ರಸ್ತೆಗಳೇ ಮುಳುಗಡೆ ಆಗಿವೆ. ರಸ್ತೆ ಅನ್ಕೊಳ್ತೀರಾ, ನದಿ ಅನ್ಕೊಳ್ತೀರಾ, ಆ ಮಟ್ಟದ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿದೆ. ಸದ್ಯ ವಸಾಯಿ ಪ್ರದೇಶದ ದೃಶ್ಯಗಳನ್ನು ನಾವಿಲ್ಲಿ ಗಮನಿಸಬಹುದು. ಯಾವ ಮಟ್ಟಕ್ಕೆ ಅಂದ್ರೆ ಜನ ಸಂಚಾರಕ್ಕೋಸ್ಕರ ಹೆಣಗಾಡ್ತಾ ಇದ್ದಾರೆ. ಹೊರಗೆ ಹೋಗೋ ಹಾಗಿಲ್ಲ, ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳುವಂತಿಲ್ಲ. ಒಂದು ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ರೆ ಹೊರಗೆ ಹೋಗ್ಬೇಕು, ಬಟ್ ಅಂತ ಪರಿಸ್ಥಿತಿ ಇಲ್ಲ. ಈಗ ಹೊರಗೆ ಕಾಲಿಡಬೇಕು ಅಂದ್ರೆ ರಸ್ತೆಗಳೇ ಕಾಣುವಂತಿಲ್ಲ, ರಸ್ತೆಗಳೇ ಮಾಯ. ಎಲ್ಲಾ ಕಡೆ ಕೂಡ ನದಿ ಹರಿತಾ ಇರುವಂತ ಪರಿಸ್ಥಿತಿ ಇದೆ. ರಸ್ತೆಗಳ ಮೇಲೆ ಮನೆ ಸುತ್ತಮುತ್ತಾನೆ ನೆರೆ ಹತ್ಬಿಟ್ಟಿದೆ. ನೋಡಿ, ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಯಾವ ಮಟ್ಟಕ್ಕೆ ನೀರು ಬಂದು ನಿಂತಿದೆ ಅಂತ, ಮತ್ತೆ ರಭಸವಾಗಿ ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ಜನರು ಹೊರಗೆ ಹೋದ್ರು ಅಂದ್ರೆ ಕೊಚ್ಕೊಂಡು ಹೋಗೋದಂತೂ ಖಚಿತ. एव्हरसाईन गेट वसई है. ಮಹಾರಾಷ್ಟ್ರದ ಭಿವಾಂಡಿಯಲ್ಲಿ ವರುಣನ ರೌದ್ರ ನರ್ತನ. ಭಾರಿ ಮಳೆಗೆ ಪ್ರಮುಖ ಸೇತುವೆಗಳೇ ಮುಳುಗಡೆ ಆಗೋಗಿವೆ. ಸ್ಥಳೀಯ ಹಳ್ಳಿಗಳಿಗೆ ಹೋಗೋದಕ್ಕೆ ಭೂ ಸಂಪರ್ಕ ಕಡಿತಗೊಂಡಿದೆ. ಸ್ಥಳೀಯ ನದಿ ನೀರಿನ ಮಟ್ಟ ಕ್ಷಣಕ್ಕೂ ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರವಾಹ ಪರಿಸ್ಥಿತಿ ನಿರ್ವಹಣೆ ಮಾಡೋದಕ್ಕೆ ವಿಪತ್ತು ನಿರ್ವಹಣಾ ತಂಡ ಹರಸಾಹಸ ಪಡ್ತಾ ಇರೋದು. ಮಹಾರಾಷ್ಟ್ರದ ಭಿವಾಂಡಿಯಲ್ಲೂ ಕೂಡ ವರುಣನ ರೌದ್ರ ನರ್ತನ. ಇದರಿಂದಾಗಿ ಅನೇಕ ಸೇತುವೆಗಳೇ ಮುಳುಗಡೆ ಆಗಿವೆ. ಸದ್ಯ ಅಲ್ಲಿ ಸ್ಥಳೀಯ ಹಳ್ಳಿಗಳಿಗೆ ಹೋಗಬೇಕು ಅಂದ್ರೆ ಭೂ ಸಂಪರ್ಕ, ರಸ್ತೆ ಮಾರ್ಗ ಏನಿದೆ ಬಂದ್ ಆಗ್ಬಿಟ್ಟಿವೆ. ಕ್ಷಣಕ್ಕೂ ನದಿ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ಹೀಗಾಗಿ ಅಲ್ಲೇ ಈಗ ವಿಪತ್ತು ನಿರ್ವಹಣಾ ತಂಡ ಬೀಡು ಬಿಟ್ಟಿವೆ. ಜನರನ್ನ ಸ್ಥಳಾಂತರ ಮಾಡಬೇಕಾಗುತ್ತೆ. ನೀರಿನ ಮಟ್ಟ ಹೆಚ್ಚಾಯಿತು ಅಂದ್ರೆ ಆ ಸಂದರ್ಭದಲ್ಲಿ ಯಾರಾದರೂ ನೀರಲ್ಲಿ ಸಿಲುಕಾಕೊಂಡ್ರು ಅಂದ್ರೆ ರಕ್ಷಣೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸೇತುವೆಗಳು ಮುಳುಗಡೆ ಆಗ್ತಿವೆ, ರಸ್ತೆ ಸಂಪರ್ಕ ಬಂದ್ ಆಗ್ತಾ ಇದೆ. ಎಲ್ಲಿ ಏನು ಪರಿಸ್ಥಿತಿ ಬೇಕಿದ್ರೂ ಆಗಬಹುದು. ಅದನ್ನ ನಿರ್ವಹಣೆ ಮಾಡೋದಕ್ಕೆ ಅಂತ ಈಗಾಗಲೇ ಅಲ್ಲಿ ವಿಪತ್ತು ನಿರ್ವಹಣಾ ತಂಡ ಬೀಡು ಬಿಟ್ಟಿವೆ. ಜೊತೆಗೆ ಜನರಿಗೆ ಸೇತುವೆಗಳ ಮೇಲೆ ಬರಬೇಡಿ, ಇನ್ನು ನದಿ ತೀರಗಳಿಗೆ ಹೋಗಬೇಡಿ, ಹೊರಗೆ ಹೋಗೋದಕ್ಕೆ ಹೋಗಬೇಡಿ, ಅನಿವಾರ್ಯ ಪರಿಸ್ಥಿತಿ ಇದ್ದರೆ ಮಾತ್ರ ಹೋಗಿ. ಇಂಥ ನೀರು ತುಂಬಿಕೊಂಡಿರುವಂಥ ರಸ್ತೆಗಳಲ್ಲಿ ಓಡಾಡುವಂಥ ಹರಸಾಹಸ ಮಾಡೋದಕ್ಕೆ ಹೋಗಬೇಡಿ ಅಂತ ಅಲ್ಲೆಲ್ಲಿನ ಅಧಿಕಾರಿಗಳು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಹವಾಮಾನ ಇಲಾಖೆ ಕೂಡ ಹೀಗೆ ಮಳೆ ಮುಂದುವರಿಯುತ್ತೆ, ಹಾಗಾಗಿ ಎಚ್ಚರಿಕೆ ವಹಿಸಿ ಅನ್ನುವಂಥ ಸೂಚನೆ ಕೂಡ ಕೊಡಲಾಗಿದೆ. ವಸಾಯಿ ಭಿವಾಂಡಿ ಎರಡೂ ಪ್ರದೇಶಗಳ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಮಳೆಗೆ ರಸ್ತೆ ಸೇತುವೆಗಳು ಯಾವ ಮಟ್ಟಕ್ಕೆ ಜಲಾವೃತ ಆಗಿದ್ದಾವೆ ಅನ್ನುವಂಥ ದೃಶ್ಯಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ये दोनों तरफ का तालाब